ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ದುರ್ಗಾ ವಿಶ್ವಲಾಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ನಾನು ಲಾಗ್ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಮನೆಗೆ ಕೆಲಸ ಮಾಡ್ತಿದ್ದಾರೆ, ಪ್ಲಾಸ್ಟಿಂಗ್ ಮಾಡ್ತಿದ್ದಾರಲ್ಲ ಹಿಂದಿಯವರು, ಅವ್ರಿಗೆ ಸಲುವಾಗಿ ಅಡುಗೆ ಮಾಡಿದ್ದೀನಿ. ಚಿಕನ್ ಮಾಡಿದ್ದೀನಿ. ಅದಕ್ಕೆ ಬೆಳಗ್ಗೆ ನಾಷ್ಟ ಕೂಡ ಮಾಡಿದ್ದೆ, ಉಪ್ಪಿಟ್ಟು. ಹಾಗೆ ಟೀ ಕೂಡ ಮಾಡ್ಕೊತಾ ಇದ್ದೀನಿ. ಮುದ್ದೆ ಅನ್ನ ಎಲ್ಲನೂ ಬಾಕ್ಸ್ಕೊಳಗಾಕಿ ಇಟ್ಟಿದ್ದೀನಿ. ಅಡುಗೆ ಮಾಡೋದು ಭಾನುವಾರ ಇಲ್ಲ ಶನಿವಾರದತ್ತು ಅಷ್ಟೇ ಮಾಡ್ಕೊಡ್ತೀನಿ ನಾನ್ ವೆಜ್ನ. ಬಾಕಿ ಟೈಮಲ್ಲಿ ಮಾಡಲ್ಲ. ನಮ್ಮ ಮನೆಯವ್ರ ಕೈಲಿ ಕೊಟ್ಟು ಕಳಿಸ್ಬೇಕು. ಇವತ್ತೊಂದು ಫಂಕ್ಷನ್ ಕೂಡ ಇದೆ. ಹಾಗೆ ನಾನ್ ವೆಜ್ ಊಟ ಎಲ್ಲ ಮಾಡಾದ್ಮೇಲೆ ಸ್ನಾನ ಮಾಡ್ಕೊಂಡು ಮತ್ತೆ ನಾನು ಮತ್ತು ನನ್ನ ಮಕ್ಕಳೆಲ್ಲ ರೆಡಿಯಾಗಿ ಫಂಕ್ಷನ್ಗೆ ಹೋಗ್ತಾಯಿದ್ದೀವಿ. ನನ್ನ ಫ್ರೆಂಡು ನಾವಿದ್ದೀವಲ್ಲ ಆ ಮನೆ ಕೆಳಗಡೆ ಮನೆ, ಹರ್ಷಿತಾ ಅಂತ ನನ್ನ ಫ್ರೆಂಡು. ಒಂದು 10 ತಿಂಗಳಿಂದ ಚೆನ್ನಾಗಿ ಫ್ರೆಂಡ್ ಆಗಿದ್ದರು. ತುಂಬ ಕ್ಲೋಸ್ ಕೂಡ ನಾನು. ಅವ್ರದ್ದು ಮನೆ ಗೃಹ ಪ್ರವೇಶ ಇತ್ತು. ಸೊ ಅವರು ಮನೆ ಕಟ್ತಾಯಿದ್ರು. ಮನೆ ಕೆಲಸ ಮುಗಿಯೋವರೆಗೂ ಬಾಡಿಗೆ ಮನೇಲೇ ಇದ್ದರು. ನಮ್ಮ ಥರ ನಾವು ಈಗ ಹೇಗೆ ಬಾಡಿಗೆ ಮನೇಲಿ ಇತ್ಕೊಂಡು ಮನೆ ಕಟ್ಕೋತಿದ್ದೀವಿ, ಹಾಗೆ ಅವರು ಕೂಡ ಕಟ್ಕೋತಿದ್ರು. ತೋಟದ ಹತ್ರ ಕಟ್ಕೊಂಡಿದ್ದಾರೆ. ಜಾಸ್ತಿ ಏನು ವೀಡಿಯೋ ಮಾಡೋಕ್ಕಾಗಲ್ಲ ಫ್ರೆಂಡ್ಸ್. ಮನೆ ತುಂಬ ನೆಂಟರಿದ್ರು. ದೇವರಂತೂ ತುಂಬ ಚೆನ್ನಾಗಿ ರೆಡಿ ಮಾಡಿದರು. ಶಿವ ಪಾರ್ವತಿ ಕೂರಿಸ್ತಾರೆ ಇವರು. ಹಾಗೆ ಅವ್ರ ಅತ್ತೆ ಕೂಡ ಮಾತಾಡಿಸ್ತಿದ್ರು, ಹರ್ಷಿತಾ ಅವ್ರ ಅತ್ತೆ ಈಗ ಬಂದ್ರೆ ಚೆನ್ನಾಗಿದ್ದೀರಾ ಅಂತ. ಹಾಗೆ ಮಾತಾಡಿಕೊಂಡು ಎಲ್ಲರೂ ಅವ್ರ ಅಕ್ಕ ಅವರಮ್ಮ ಎಲ್ಲರೂ ಚೆನ್ನಾಗಿ ಪರಿಚಯ ಆಗಿದ್ದಾರೆ ನನಗೆ. ಹೋಗ್ತಾ ಬರ್ತಾ ಇರ್ತಾರಲ್ಲ, ಹಾಗೆ ತುಂಬ ಚೆನ್ನಾಗಿ ಪರಿಚಯ ಆಗಿರೋದ್ರಿಂದ ಚೆನ್ನಾಗಿ ಮಾತಾಡಿಸ್ತಿದ್ರು. ಹಾಗೆ ಮನೆಯನ್ನೆಲ್ಲ ಸ್ವಲ್ಪ ವೀಡಿಯೋ ಮಾಡಿದೆ. ಲಾಗ್ ಮಾಡಬೇಕು ಅಂದ್ಕೊಂಡಿದ್ರೆ ಚೆನ್ನಾಗಿ ವೀಡಿಯೋ ಮಾಡ್ತಿದ್ದೆ. ಹಾಗೆ ನಮ್ಮ ಮನೆಯವ್ರಿಗೆ ತೋರ್ಸೋಣ ಅಂತ ಮಾಡ್ತಿದ್ದೆ ವೀಡಿಯೋನ. ಹಾಗೆ ಲಾಗ್ ಮಾಡೋಣ ಅಂತ ಮಾಡ್ಕೋತಾ ಇದ್ದೀನಿ. POPನೂ ಅಷ್ಟೇ ತುಂಬ ಚೆನ್ನಾಗಿ ಮಾಡ್ತಿದ್ದಾರೆ. ಇದು ಕೆಳಗಡೆದು ಗ್ರೌಂಡ್ ಫ್ಲೋರಲ್ಲಿ ಹಾಲ್ ಸ್ವಲ್ಪ ದೊಡ್ಡದಾಗಿದೆ. 2 ರೂಮ್ ಇದೆ. ಹಾಗೆ ಬಚ್ಚಲು ಮತ್ತು ಒಂದು ಅಡುಗೆ ಮನೆ ಇದೆ. ಮೇಲ್ಗಡೆ ಒಂದು ರೂಮ್ ಕಟ್ಕೊಂಡಿದ್ದಾರೆ. ಹಾಗೆ ಇದು ಬಂದು ನನ್ನ ತಮ್ಮ ವೀಡಿಯೋ ಮಾಡ್ಕೊಬಂದಿದ್ದಾನೆ ಫ್ರೆಂಡ್ಸ್. ನಮ್ಮಪ್ಪ ಅವರು ಜೇನನ್ನು ಕೀಳ್ತಾ ಇರೋದು. ಹೊಂಗೆ ಮರದಲ್ಲಿ ಜೇನು ಕಟ್ಟಿತ್ತು ತೋಟದಲ್ಲಿ. ನಮ್ಮಪ್ಪರು ಇರೋ ತೋಟದಲ್ಲಿ ಜೇನು ಕಟ್ಟಿತ್ತು. ಜೇನನ್ನು ಕೀಳ್ತಾ ಇದ್ದಾರೆ. ಅದನ್ನು ವೀಡಿಯೋ ಮಾಡ್ಕೊಬಂದಿದ್ದಾನೆ. ನಮ್ಮಪ್ಪ ನಾವು ಚಿಕ್ಕವರಿದ್ದಾಗಲಿಂದನೂ ಜೇನುತುಪ್ಪ ಅಂತ ತುಂಬ ತಿನ್ನಿಸಿದ್ದಾರೆ ನೋಡಿ. ಸ್ವಲ್ಪ ಇದು ಹೊಗೆ ಹಾಕ್ಬಿಟ್ಟು ಗರಿ ತೊಗೊಂಡು ಆಮೇಲೆ ಜೇನನ್ನು ಕಿತ್ಕೋತಾರೆ. ಕೀಳಬೇಕಾದ್ರೂ ಕೂಡ ನಮ್ಮ ಅಪ್ಪನಿಗೆ ಎಲ್ಲ ಗೊತ್ತು. ಇದೆಲ್ಲ ಮಾಡ್ತಿರ್ತಾರೆ, ಹಳ್ಳಿಲಿ ಇದ್ರಲ್ಲ, ಎಲ್ಲ ಗೊತ್ತಿದೆ. ಹೆಂಗೆ ಕೀಳಬೇಕು, ಹೆಂಗೆ ಮಾಡಬೇಕಂತೆಲ್ಲ ಗೊತ್ತು. ಮರದ ಮೇಲೆ ಹತ್ತು ಕೂತ್ಕೊಂಡು ಜೇನನ್ನು ಸೀತಾ ಇದ್ದಾರೆ. ಫಸ್ಟು ಹುಳ ಎಲ್ಲ ಹೋಗಬೇಕು, ಇಲ್ಲಾಂದರೆ ಎಲ್ಲ ಕಚ್ಚಿಬಿಡುತ್ತೆ. ಚಿಕ್ಕ ವಯಸ್ಸಲ್ಲಿದ್ದಾಗ ನಮ್ಮೂರಲ್ಲಿದ್ದಾಗ ನಮ್ಮ ಮನೇಲಿ ಲೀಟ್ರ್ ಇರ್ತಿತ್ತು ಜೇನುತುಪ್ಪ ಅಂತೂ, ಪ್ಯೂರ್ ಜೇನುತುಪ್ಪ. ಇವಾಗಂತೂ ಸಿಕ್ಕೋದೇ ಇಲ್ಲ ಎಲ್ಲಾದರೂ ತಿನ್ನಬೇಕು ಅಂದರೆ. ಹಾಗೆ ನನ್ನ ಮಕ್ಕಳಿದ್ದಾರಲ್ಲ, ಅವ್ರಿಗೆ ಇಷ್ಟ. ಈಗ ಕೆಮ್ಮು, ಸ್ವಲ್ಪ ಗಂಟ್ಲು ನೋವು ಎಲ್ಲ ಆಗಿಬಿಟ್ಟಿದೆ ಅವ್ರಿಗೆ ಐಸ್ ಕ್ರೀಮ್ ತಿಂದು. ಆದ್ದರಿಂದ ಜೇನುತುಪ್ಪ ಕೊಟ್ಟು ಕಳಿಸು ಅಂತ ಹೇಳಿದ್ದೆ. ಮಕ್ಕಳು ಕೂಡ ಕೊಟ್ಟು ಕಳಿಸ್ತಾರೆ. ಕೀಳ್ತಾ ಇದ್ದಾರೆ ಅದಕ್ಕೋಸ್ಕರ. ನಾನು ಈಗ ಜಾಸ್ತಿ ಊರಿಗೆ ಹೋಗಲ್ಲ, ಯಾಕಂದರೆ ಮನೆ ಕೆಲಸ ಅಲ್ಲೋಗ್ತೀನಿ. ಮತ್ತು ಮಕ್ಕಳು ಸ್ಕೂಲ್ಗೆ ಹೋಗ್ಬೇಕು, ಅಷ್ಟರಲ್ಲಿ ಮನೆ ಹತ್ರಕ್ಕೆ ಬರಬೇಕು. ನೋಡಿ ಕಿತ್ತಿದ್ದಾರೆ ಈಗ. ಅದನ್ನು ಕುಡ್ಲೆಯಲ್ಲಿ ಮರ ಸೇರಿಸಿ ಕಡ್ಕೊತಾರೆ. ಆಮೇಲೆ ಎಲ್ಲ ಬಿಡಿಸಿ ಇಟ್ಕೊತಾರೆ. ತಮ್ಮ ಹೆಂಡ್ತಿ ಹಾಗೆ ನಮ್ಮಮ್ಮ ಎಲ್ಲ ಇದ್ದರು. ಊರಿಗೆ ಹೋಗಿದ್ದ ನನ್ನ ತಮ್ಮ. ಭಾನುವಾರ ರಜಾ ಇದೆಯಲ್ಲ, ಅದರಿಂದ ಊರಿಗೆ ಹೋಗಿದ್ನಲ್ಲ, ಆವಾಗ ಈ ಜೇನು ಕೀಳೋದನ್ನ ನನ್ನ ತಮ್ಮನ ಹೆಂಡ್ತಿ ವೀಡಿಯೋ ಮಾಡ್ತಿದ್ದಾಳೆ. ಇದು ರಾಡೆ ಬರುತ್ತೆ. ರಾಡೆನ ಕಿತ್ತಾಕ್ಬಿಟ್ರೆ ಜೇನನ್ನು ತಿನ್ಬೋದು. ರಾಡೆನೂ ಕೂಡ ತಿಂತಾರೆ ಕೆಲವರು. ಆದರೆ ತಿನ್ನೋಕ್ಕಾಗಲ್ಲ, ಜಾಸ್ತಿ ಹುಳ ಇರುತ್ತೆ ಇದರಲ್ಲಿ. ಜೇನುತುಪ್ಪ ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿದೆ. ಪ್ಯೂರು ನಾಟಿ ಜೇನುತುಪ್ಪ. ನನಗಂತೂ ತುಂಬ ಇಷ್ಟ. ಜೇನುತುಪ್ಪ ಎಷ್ಟೇ ಕೊಡಲಿ ತಿನ್ಕೋತೀನಿ. ಸ್ವೀಟ್ ಇದ್ದರೂ ಅಷ್ಟೇ ತಿಂತೀನಿ ಜೇನುತುಪ್ಪನ. ನಾವು ಚಿಕ್ಕ ವಯಸ್ಸಲ್ಲಿದ್ದಾಗ ನಮ್ಮ ಅಪ್ಪ ಅಂತೂ ಜಾಸ್ತಿ ಕಿತ್ಕೊಬತ್ತಿದ್ರು. ಕಾಡಿಗೆ ಹೋಗಿ ಕಿತ್ಕೊಂಬರ್ತಾಯಿದ್ರು ಜೇನ. ಆವಾಗ ಏನು ಮಾಡ್ತಿದ್ವಿ, ಬ್ಯಾಲ್ದಣ್ಣು ತತ್ತಿದ್ರು. ಬ್ಯಾಲ್ದಣ್ಣು ಗೊತ್ತಿರುತ್ತೆ ನಿಮಗೆಲ್ಲ. ಬ್ಯಾಲ್ದಣ್ಣು ಜೊತೆಲಿ ಹಾಕ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿರೋದು. ನಮ್ಮಪ್ಪ ಈ ಥರ ತಂದುಕೊಟ್ರೆ ಇದನ್ನೆಲ್ಲ ನಾವು ಎಲ್ಲ ಬೇರೆ ಬೇರೆ ಮಾಡ್ತಿದ್ವಿ. ಅದು ಮೇಣ ಥರ ಬರುತ್ತಲ್ಲ, ಮೇಣನ್ನೆಲ್ಲ ಹಿಂಡ್ಬಿಟ್ಟು ಒಂದು ಬಾಟ್ಲಲ್ಲಿ ಹಾಕಿ ಇಡ್ತಾಯಿದ್ವಿ. ತುಂಬ ಸೇಲ್ ಕೂಡ ಮಾಡ್ತಿದ್ವಿ, ತುಂಬ ಜನಕ್ಕೆ ಮಾರ್ತಾನೂ ಇದ್ವಿ ಅವಾಗ. ಈಗಂತೂ ಸಿಕ್ಕಲ್ಲ ಬಿಡಿ. ಕಾಡುಗಳೆಲ್ಲ ಈಗ ರಾಷ್ಟ್ರೀಯ ಉದ್ಯಾನವನಕ್ಕೆಲ್ಲ ಸೇರಿಬಿಟ್ಟಿದೆ ನಮ್ಮೂರಲ್ಲಿ ಇದ್ದ ಕಾಡೆಲ್ಲನೂ. ಅದರಿಂದ ಕಾಡಿಗೆ ಎಂಟ್ರಿನೇ ಇಲ್ಲ. ಕಾಡು ಸುತ್ತ ಸೋಲಾರ್ ಹಾಕ್ಬಿಟ್ಟಿದ್ದಾರೆ. ಈಗ ಊರಲ್ಲೇ ಜೇನು ಸಿಗುತ್ತಲ್ಲ, ಅಲ್ಲೇ ಕಿತ್ಕೋಬೇಕು ಅಷ್ಟೇ. ಜೇನು ನೋಡಿದ್ರೆ ಬಿಡಲ್ಲ, ಕಿತ್ಕೋತಾರೆ ನಮ್ಮಪ್ಪ. ಕಿತ್ಕೊಂಡು ನನ್ನ ಮಕ್ಕಳಿಗೆ, ನಮಗೆ, ನನ್ನ ತಂಗಿ ಮಕ್ಕಳಿಗೆ ಎಲ್ರಿಗೂ ಕೂಡ ಕೊಟ್ಟು ಕಳಿಸ್ತಾರೆ. ಹೊಂಗೆಕಾಯಿ ಸಮೇತ ಕಡಿದ್ಬಿಟ್ಟಿದ್ದಾರೆ ನೋಡಿ. ಇಷ್ಟಿದೆಯಲ್ಲ, ಇದರೊಳಗೆ ತುಪ್ಪ ಬರುತ್ತೆ. ಇದನ್ನು ಸೋಸ್ಕೊಬೇಕು. ತುಪ್ಪನೆಲ್ಲ ಹಿಂಡ್ಕೋಬೇಕು. ಹಿಂಡ್ಕೊಂಡು ಹುಳ ಎಲ್ಲ ಸೋಸ್ಕೊಬೇಕು. ಹುಳನೂ ಇದೆ ನೋಡಿ. ರಾಡೆನೂ ಕೆಲವರು ತಿಂತಾರೆ. ಇದು ಕಣ್ಣಿಗೆ ತುಂಬ ಒಳ್ಳೆಯದು ಅಂತ ಅಂತಾರೆ. ನೋಡಿ ನನ್ನ ತಮ್ಮ ತಿಂತಾ ಇದ್ದಾನೆ. ಈ ಥರ ಜೇನು ಕೀಳೋದನ್ನ ನೋಡೋದಕ್ಕಂತೂ ನಮ್ಗೆ ತುಂಬ ಇಷ್ಟ. ಅದಕ್ಕೋಸ್ಕರನೇ ವೀಡಿಯೋ ಮಾಡಿಕೊಟ್ಟಿದ್ದಾರೆ. ರಾಡೆನ ಎಸ್ದುಬಿಡ್ತಾರೆ. ನಾಯಿಗಳು ಕೂಡ ತಿಂತವೆ ರಾಡೆನ. ಆವಾಗಿಂದ ಮೆಮೊರಿ ಎಲ್ಲ, ಚಿಕ್ಕ ವಯಸ್ಸಿನ ಮೆಮೊರಿ ಎಲ್ಲ ಈಗ ಸಿಕ್ಕಲ್ಲ ನೋಡಿ. ನಾವು ಮಾಮೂಲಿ ಜೇನು ನೋಡಿದ ತಕ್ಷಣ ನಮ್ಮ ಅಪ್ಪನ ಕರ್ಕೊಂಡು ಹೋಗ್ತಾಯಿದ್ದೀವಿ ಎಲ್ಲಾದರೂ ನೋಡಿದರೆ.
ಕಿತ್ಕೊಡ್ಬಾರಪ್ಪ ಅಂದ್ಬಿಟ್ಟು ಜೊತೇಲಿ ತಟ್ಟೆ ಕೂಡ ತೊಗೊಂಡೊಂಟೋಯ್ತಿದ್ವಿ ಕಿತ್ಕೊಡು ತಟ್ಟೆಗೆ ಅಂತ ಅಂದ್ಬಿಟ್ಟು. ಇವಾಗ ನೋಡಿ ಇವರೇ ಪ್ಯೂರ್ ನಾಟಿ ಜೇನುತುಪ್ಪನ ಕೊಟ್ಟು ಕಳಿಸ್ತಾರೆ ನಮಗೆ. ಅಷ್ಟೇ ಅಲ್ಲ ಫ್ರೆಂಡ್ಸ್, ನಾನು ಮದುವೆ ಆದಾಗ್ಲಿಂದನೂ ಇನ್ನೇನು 10-15 ವರ್ಷ ಆಯಿತು ಮದುವೆ ಆಗಿ. ಆವಾಗ್ಲಿಂದನೂ ಅಷ್ಟೇ ಏನೇ ತರಕಾರಿ ಬೆಳೀಲಿ ಕೊಟ್ಟು ಕಳಿಸ್ತಾರೆ, ನಮಗೆ ಏನು ಮಿಸ್ ಮಾಡಲ್ಲ. ತರಕಾರಿ ಸೊಪ್ಪು ಕಾಳುಗಳು ಎಲ್ಲನೂ ಕೊಟ್ಟು ಕಳಿಸ್ತಾರೆ. ಒಂದೊಂದು ಸರಿ ನಮ್ಮ ಅಪ್ಪನೂ ತಗೊಬರ್ತಾರೆ, ನಮ್ಮ ಅಮ್ಮನೂ ತಗೊಬರ್ತಾರೆ. ನಾಟಿ ಕೋಳಿ ಈ ಥರದನ್ನೆಲ್ಲ ಕೊಟ್ಟು ಕಳಿಸ್ತಾರೆ. ತಿನ್ನೋದಕ್ಕೆ ಎಲ್ಲರಿಗೂ ಇಷ್ಟ ಆಗುತ್ತೆ, ಎಷ್ಟು ಬೇಕಷ್ಟು ತಿನ್ಕೋತಾರೆ, ಮಿಕ್ಕಿದ್ದನ್ನ ಎತ್ತಿಕ್ಕೊತಾರೆ. ಯಾಕೆ ಇಷ್ಟು ದಿನ ಲಾಗ್ ಮಾಡಲಿಲ್ಲ ಅಂತ ಅಂದರೆ ಯಾವುದು ವ್ಯೂಸೇ ಬರ್ತಾಯಿಲ್ಲ ಸರಿಯಾಗಿ. ಎಷ್ಟೇ ವೀಡಿಯೋ ಹಾಕಿದ್ರೂ ವ್ಯೂಸ್ ಬರ್ತಾಯಿಲ್ಲ, ಅದರಿಂದ ಲಾಗ್ ಮಾಡೋದಕ್ಕೆ ಬೇಜಾರಾಗ್ಬಿಟ್ಟಿದೆ. ನಿಮಗೆ ಯಾವ ಥರ ವೀಡಿಯೋ ಮಾಡಬೇಕು ಅಂತ ಬೇಕಾದರೆ ಕಮೆಂಟ್ ಮಾಡಿ, ಅದನ್ನು ಕೂಡ ಟ್ರೈ ಮಾಡ್ತೀನಿ. ನಾನಂತೂ ಈ ನಡುವೆ ಬಿಸಿ ಇರೋದ್ರಿಂದ ಲಾಗ್ ಅಷ್ಟು ಮಾಡೋಕ್ಕಾಗ್ತಿಲ್ಲ. ಫ್ರೀ ಇದ್ದಾಗ ಒಂದೊಂದು ಲಾಗನ್ನು ಮಾಡ್ಕೋತೀನಿ. ಇದು ನಮ್ಮ ಅಪ್ಪರ ತೋಟದಲ್ಲಿ ಏನೇನು ತರಕಾರಿ ಹಾಕಿದ್ದಾರೆ ನೋಡಿ. ಬದನೆ ಗಿಡ, ಮೆಣಸಿನ ಗಿಡ ಎಲ್ಲ ಹಾಕಿದ್ದಾರೆ. ಹಾಗೆ ಕೀರೆ ಸೊಪ್ಪು ಮತ್ತು ತರಕಾರಿ ಎಲ್ಲ ಚೆನ್ನಾಗಿ ಹಾಕ್ತಾರೆ, ಬೆಳೀತಾರೆ. ಹೀರೆಕಾಯಿ ಇರ್ಬೋದು, ಬೆಂಡೆಕಾಯಿ ಎಲ್ಲನೂ ಹಾಕ್ತಾರೆ. ಮೂಲಂಗಿ ಹಾಕಿದ್ದಾರೆ, ಈಗ ಹುಳ್ಳಿಕಾಯಿ, ಹಾಗೆ ಶುಂಠಿ ಎಲ್ಲನೂ ಹಾಕಿದ್ದಾರೆ ನೋಡಿ. ಇದೆಲ್ಲ ತರಕಾರಿ ಬೆಳೆಯೋಕ್ಕೆ ಒಂದು ಪಾತಿ ಇಟ್ಕೊಂಬಿಟ್ಟಿದ್ದಾರೆ. ಈಗ ಸೊಪ್ಪನ್ನ ಕೊಯ್ದು ಕೊಟ್ಟು ಕಳ್ಸೋಕ್ಕೆ ಅಂದ್ಬಿಟ್ಟು ಸೊಪ್ಪನ್ನು ಕೊಯ್ತಾ ಇದ್ದಾರೆ. ಹಾಗೆ ನನ್ನ ತಮ್ಮ ಬಂದು ಎಲ್ಲ ಕಳೆ ಕೀಳ್ತಾ ಇದ್ದಂಥ ತೋಟದಲ್ಲಿ, ಅಂದರೆ ಇದ್ರದ್ದು ಸೊಪ್ಪಲ್ಲಿ ಇರುತ್ತಲ್ಲ ಸಣ್ಣ ಸಣ್ಣ ಕಳೆ, ಅದನ್ನೆಲ್ಲನೂ ಕೀಳ್ತಾ ಇದ್ದಾನೆ. ವಾರಕ್ಕೊಂದ್ಸರಿ ಭಾನುವಾರದೊತ್ತು ಕಂಪಲ್ಸರಿ ತರಕಾರಿ ಕೊಟ್ಟು ಕಳಿಸ್ತಾರೆ. ನುಗ್ಗೆ ಸೊಪ್ಪೆಲ್ಲ, ನುಗ್ಗೆಕಾಯಿ ಎಲ್ಲ ಜಾಸ್ತಿ ಇದೆ ಇಲ್ಲಿ, ಎಲ್ಲನೂ ಕೊಟ್ಟು ಕಳಿಸ್ತಾರೆ. ಇದೇ ನೋಡಿ ತೋಟ. ವಾರಕ್ಕೊಂದ್ಸರಿ ಕೊಟ್ಟು ಕಳಿಸ್ತಾರಲ್ಲ, ಅದನ್ನೇ ನಾನು ಫ್ರಿಜ್ಜಲ್ಲಿ ಸ್ಟೋರ್ ಮಾಡ್ಕೊತೀನಿ. ನನಗೆ ಯಾವಾಗ ಬೇಕು ಅವಾಗ ಅಡುಗೆ ಮಾಡ್ಕೊತೀನಿ ಫ್ರೆಂಡ್ಸ್. ಹಾಗೆ ತರಕಾರಿನೆಲ್ಲ ತೊಗೊಬಂದಿದ್ದಾರೆ ನೋಡಿ. ಎಷ್ಟು ತರಕಾರಿ ಇದೆ ಅಂತ ತೋರಿಸ್ತೀನಿ ನಿಮಗೆ. ತರಕಾರಿ ಇಲ್ಲ, ಸಾರಿ, ಹಣ್ಣು. ಈ ಸರಿ ತರಕಾರಿ ಏನು ಬೇಡ ಅಮ್ಮ, ತರಕಾರಿ ಮನೇಲೇ ಐತೆ, ಅದನ್ನೇ ಖಾಲಿ ಮಾಡ್ತೀನಿ ಅಂತ ಹೇಳಿದೆ. ಅದಕ್ಕೆ ಏನೂ ತರಲಿಲ್ಲ. ಮಕ್ಕಳಿದ್ದಾರೆ ಅಂತ ಅಂದ್ಬಿಟ್ಟು ದಾಳಿಂಬೆ ತಂದಿದ್ದಾರೆ. 2 ದಾಳಿಂಬೆ ಹಣ್ಣು, 2 ಗಜ ನಿಂಬೆಹಣ್ಣು, ನಾಟಿ ನಿಂಬೆಹಣ್ಣು. ಹಾಗೆ ಇದು ಸ್ಟಾರ್ ಹಣ್ಣು, ಸ್ಟಾರ್ ಫ್ರೂಟು. ಇದಕ್ಕೆ ಕಟ್ ಮಾಡಿಬಿಟ್ಟು ರೌಂಡ್ ಕಟ್ ಮಾಡಿಬಿಟ್ಟು ಇದಕ್ಕೆ ಸ್ವಲ್ಪ ಉಪ್ಪು ಹಾಗೆ ಚಿಲ್ಲಿ ಪೌಡರ್ ಹಾಕ್ಕೊಂಡು ತಿಂದರೆ ಸಖತ್ತಾಗಿರುತ್ತೆ. ಇದು ನೋಡಿ ಗಜ ನಿಂಬೆಹಣ್ಣು. ಇದು ಅಷ್ಟೇ, ಚಿತ್ರಾನ್ನಕ್ಕೆ ರಸ ಚೆನ್ನಾಗಿರುತ್ತೆ, ಚಿತ್ರಾನ್ನಕ್ಕಂತೂ ಒಳ್ಳೆ ಟೇಸ್ಟು. ನಾಟಿ ನಿಂಬೆಹಣ್ಣು ಕೂಡ ಕೊಟ್ಟು ಕಳಿಸಿದ್ದಾರೆ. ಇದೆಲ್ಲ ಬೆಳೆದಿರೋದೇನೆ, ತೋಟದಲ್ಲಿ ಇತ್ತು, ಕೊಟ್ಟು ಕಳಿಸಿದ್ದಾರೆ. ಹಾಗೆ ಸೀಬೆಕಾಯಿ. ಇದು ಬಂದು ಮಾವಿನ ಹಣ್ಣು. ಅವ್ರ ತೋಟದಲ್ಲಿ 1 kg 2 kg ಅಷ್ಟು ದಪ್ಪದ್ದು ಕೂಡ ಮಾವಿನ ಹಣ್ಣು ಸಿಗುತ್ತೆ. ಈಗ ಮಾವಿನ ಹಣ್ಣು ಲಾಸ್ಟ್ ಆಗಿಬಿಟ್ಟಿದೆ. ಮಳೆ ಹೋದ್ರಿಂದ ಜಾಸ್ತಿ ಉಜ್ಜಿ ಬಿದ್ದುಬಿಟ್ಟಿದೆ ಮಾವಿನ ಹಣ್ಣಿಗೆ, ಅದರಿಂದ ಮಾವಿನ ಹಣ್ಣು ಜಾಸ್ತಿ ಸಿಗೋಲ್ಲ. ಜೇನು ಕೂಡ ಕೊಟ್ಟು ಕಳಿಸಿದ್ದಾರೆ. ಎಲ್ಲ ತಿಂದು ಖಾಲಿ ಮಾಡಿ ಸ್ವಲ್ಪ ಇದೆ ನೋಡಿ ಫ್ರೆಂಡ್ಸ್, ತುಂಬ ಚೆನ್ನಾಗಿದೆ ಜೇನಂತೂ. ಥ್ಯಾಂಕ್ ಯು ಸೊ ಮಚ್. ಇದೇ ರೀತಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ಯಾರಾದರೂ ಹೊಸಬ್ರು ವಿಡಿಯೋ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡ್ಕೊಳ್ಳಿ. ಫುಲ್ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಆದಷ್ಟು. ಹಾಗೆ ಒಂದು ಲೈಕ್ ಮಾಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.